ವ್ಯಭಿಚಾರಿ ಹಿಡ್ಕೊಂಡು ಬರ್ತಾರೆ. ಯಾರು? ಫರಿಸಾಯರು, ಸದುಕಾಯರು. ಯಾರ ಹತ್ರ? ಸ್ವಾಮಿ. ಇವಳು ವ್ಯಭಿಚಾರ ಮಾಡುವಾಗ ಇವಳನ್ನ ನಾವು ಹೇಳಿದ್ವಿ. ಮೋಶೆಯ ಆಜ್ಞೆ ಪ್ರಕಾರ ಇವಳನ್ನ ಕಲ್ಲೆಸೆದು ಕೊಲ್ಲಬೇಕು. ಇವಳಿಗೆ ಇನ್ನು ಏನ್ ನ್ಯಾಯ ತೀರಿಸಿ ಎಂಬುದಾಗಿ ಕೇಳುವಾಗ ದೇವರಿಗೆ ಹೇಳಿದ್ರು, ಒಂದೇ ಮಾತು ಹೇಳಿದ್ರು, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಮೊದಲು ಅವರು ಆ ವ್ಯಕ್ತಿಗಳು ಈಕೆ ಮೇಲೆ ಒಬ್ಬರಾದರೆ ಸುಳ್ಳ. ಯಾಕೆ? ನಿಮ್ಮಲ್ಲಿ ಯಾರು ಪಾಪ ಮಾಡಿದ್ರು ಅವ್ರ ಕಲಿಸಿರಿ ಅಂದ್ರು. ಸಣ್ಣ ಮಕ್ಕಳಾದ ಕಲಿಸಿಬೋದಿಲ್ಲ. ಒಬ್ಬೊಂದು ಕಲ್ಲಾರಾಕಿ ಮೇಲೆ ಬಿತ್ತ. ಆತನ ನೆಲದ ಮೇಲೆ ಏನೋ ಬರೀತಾ ಇದ್ದನು. ತಲೆ ಎತ್ತಿ ನೋಡುವಾಗ ಕೇಳ್ತಾರೆ, ಅಮ್ಮ ಯಾರು ನಿಮ್ಗೆ ಕಲ್ಲೊಡಿಲಿಲ್ವಾ? ಯಾರು ನಿಮ್ಗೆ ಶಿಕ್ಷೆ ಮಾಡ್ಲಿಲ್ವಾ? ಇಲ್ಲ. ಯಾಕಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತು, ಅವರ ದೃಷ್ಟಿಯಲ್ಲಿ ಅವರು ಸ್ವನೀತಿವಂತರಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಹೊರತು ಅವರೆಲ್ಲರೂ ಮಹಾಪಾಪಿಗಳಾಗೇ ಇದ್ದಾರೆ. ಆದರೆ ಆ ಒಂದು ವ್ಯಭಿಚಾರಿಗೆ ಒಂದು ಅರಿವು ಉಂಟಾಯಿತು, ನನ್ನ ಈ ಒಂದು ಪಾಪದ ಜೀವಿತವನ್ನು ಬಿಟ್ಟು ಯೇಸುವನ್ನ ನಾನು ಹಿಂಬಾಲಿಸಬೇಕು. ನಾವು ಕಲಿತುಕೊಳ್ಳಬೇಕಾಗಿರುವಂತ ಅಂಶ ಏನಂದ್ರೆ, ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ನಾವು ಜನರಿಗೆ ಯಾವ ರೀತಿಗೆ ನಮ್ಮ ಜೀವಿತವನ್ನು ತೋರ್ಪಡಿಸ್ತಾ ಇದ್ದೇವೆ ಅನ್ನುವುದಲ್ಲ, ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಾವು ದೇವರನ್ನು ಮೆಚ್ಚಿಸ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ಹೊರಗಿನ ತೋರ್ಪಡಿಕೆಯನ್ನು ಮನುಷ್ಯನು ಮಾತ್ರ ನೋಡೋದು, ಆದ್ರೆ ನಿಮ್ಮ ಹೊರಗಿನ ತೋರ್ಪಡಿಕೆಗೂ ದೇವರಿಗೆ ಯಾವ ವಿಧವಾದ ಸಂಬಂಧವೂ ಇಲ್ಲ. ಯಾಕೆಂದ್ರೆ ದೇವರಿಗೆ ಬೇಕಾಗಿರುವುದು ನಿನ್ನ ಹೃದಯ ಮತ್ತು ನಿನ್ನ ಆತ್ಮದ ಲೆಕ್ಕ. ಹಲ್ಲೆಲೂಯಾ. ಆತನ ಭವನದಲ್ಲಿ ಎತ್ತಲ್ಪಡುವುದು ನಮ್ಮ ಶರೀರ ಅಲ್ಲ, ನಮ್ಮ ಆತ್ಮ ಮಾತ್ರ. ಸ್ವಾಮಿ ಹೇಳ್ತಾರೆ, ಶರೀರವನ್ನು ಕೊಲ್ಲುವವನಿಗೆ ಭಯಪಡಬೇಡ, ಆತ್ಮವನ್ನು ಕೊಲ್ಲುವವನಿಗೆ ಭಯಪಡಿರಬೇಡ. ಹಾಗಾದ್ರೆ ಯಾರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ? ದೇವರಿಗೆ. ಆದ್ರೆ ನಾವೇನ್ ಮಾಡ್ತಿದೀವಿ? ಮನುಷ್ಯರನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ಬಿಸಿ